ಕೃಷ್ಣ ಅವರೇ, ಇನ್ನೊಂದು ಅನೇಕ ಯಾಕಂದರೆ ಕಾಂಗ್ರೆಸ್ನಿಂದ ಅನೇಕ ಸುದೀರ್ಘ 5 ದಶಕಗಳವರೆಗೆ ಕಾಂಗ್ರೆಸ್ನಲ್ಲಿದ್ದು ನೀವು ಬಿ ಜೆ ಪಿಗೆ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸಹಜ ಪ್ರಶ್ನೆಗಳು ಉದ್ಭವಿಸ್ತವೆ. ಬಿ ಜೆ ಪಿಯ ಎಲ್ಲ ರೀತಿಯ ಅಜೆಂಡಾಗಳನ್ನು ಕೃಷ್ಣ ಅವರು ಈಗ ಒಪ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ ಅಂತಕ್ಕಂಥದ್ದು. ಯಾಕಂದರೆ ಅದರಲ್ಲಿ ರಾಮ ಮಂದಿರ ಇದೆ, ಅದರಲ್ಲಿ ಹಿಂದುತ್ವದ ಅಜೆಂಡಾ ಇದೆ, ಎಲ್ಲವನ್ನ ನೀವು ಜೀವನಾಪೂರ್ತಿ ವಿರೋಧಿಸ್ತಾ ಬಂದಿದ್ದೀರಿ. ಈ ಬಿ ಜೆ ಪಿ ಪಾರ್ಟಿಗೆ ಸೇರಿದ ಮೇಲೆ ಅದರ ಧ್ಯೇಯೋದ್ದೇಶಗಳನ್ನು ನಾವು ಒಪ್ಕೋಬೇಕಾಗ್ತದೆ. ಅದನ್ನು ಒಪ್ಕೊಂಡೇ ಸೇರಿದ್ದೇನೆ. ನಾವು ಅಂದಮೇಲೆ ಯಾರನ್ನು ದ್ವೇಷ ಮಾಡಬೇಕು ಅನ್ನೋದಲ್ಲ, ಇನ್ಕ್ಲೂಸಿವ್ನೆಸ್ ಬರಬೇಕು ರಾಜಕಾರಣದಲ್ಲಿ. ಅವರು ಈಗ ಯೋಗಿ ಆದಿತ್ಯನಾಥ್ ಅವರು ನನ್ನ ಜೊತೆಲಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು. ಅವರನ್ನು ನೋಡಿದ್ದೆ, ನನಗೆ ಅಷ್ಟು ಪರಿಚಯ ಇಲ್ಲ. ಆದರೆ ಅವರು ಕಳೆದ 7-8 ದಿವಸಗಳಲ್ಲಿ ಅವರು ನಡೆಸ್ತಾ ಇರ್ತಕ್ಕಂಥ ಅವರು ಹೊರಡಿಸಿರ್ತಕ್ಕಂಥ ಕೆಲವು ವಿಚಾರಗಳು ನನಗೆ ಬಹಳ ಹಿಡಿಸಿರ್ತಕ್ಕಂಥ ವಿಚಾರಗಳು. ಎನ್ವಿರಾನ್ಮೆಂಟ್ ಬಗ್ಗೆ ವಿಶೇಷವಾದಂಥ ಕಾಳಜಿ. ಈಗ ಕೆಲವು ರಾಜ್ಯ ಸರ್ಕಾರಗಳಿಗೆ ಎನ್ವಿರಾನ್ಮೆಂಟ್ ಈಸ್ ದ ಲೀಸ್ಟ್ ಇಂಪಾರ್ಟೆಂಟ್, ಬಟ್ ಅಕಾರ್ಡಿಂಗ್ ಟು ಮೀ ಎನ್ವಿರಾನ್ಮೆಂಟ್ ಹ್ಯಾಸ್ ಟು ಬಿ ಸೇಫ್ ಗಾರ್ಡೆಡ್. ದ ಅರ್ತ್ ಹ್ಯಾಸ್ ಟು ಬಿ ಸೇವ್ಡ್. ಈ ದಿಶೆಯಲ್ಲಿ ಯೋಚನೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಬೇಕು, ಪ್ರಧಾನಮಂತ್ರಿಗಳು ಬೇಕು. ಸೊ ಆದ್ದರಿಂದ ನನಗೆ ಬಹಳ ಇಂಪ್ರೆಷನ್ ಬಿ ಜೆ ಪಿ ಬೆಳವಣಿಗೆಗಳು. ಅಂದರೆ ನಿಮಗೆ ಬಿ ಜೆ ಪಿಯಲ್ಲಿ ತುಂಬ ಸೆಳೆದಿದ್ದು ಯಾವುದು? ಮೋದಿಯ ನಾಯಕತ್ವನ ಅಥವಾ ಬೆಳೀತಾ ಇರುವ ಬಿ ಜೆ ಪಿನ? ಮೋದಿಯವರ ನಾಯಕತ್ವ. ನಿಮ್ಗೆ ತುಂಬ ಇಷ್ಟವಾಗಿದ್ದೇನು ಮೋದಿಯವರ ನಾಯಕತ್ವದಲ್ಲಿ? ಡಿಮಾನಿಟೈಸೇಷನ್, ಸರ್ಜಿಕಲ್ ಸ್ಟ್ರೈಕ್ ಮತ್ತು ಝೀರೋ ಟಾಲರೆನ್ಸ್ ಟು ಕರಪ್ಷನ್. ನಾನು ಹಿಂದೆ ಸರ್ಕಾರದಲ್ಲಿದ್ದೆ, ಯು ಪಿ ಎ ಸರ್ಕಾರದಲ್ಲಿ. ಭ್ರಷ್ಟ ಸುದ್ದಿಗಳನ್ನು ಟೆಲಿವಿಷನ್ ಮೇಲೆ ನೋಡಿ, ನ್ಯೂಸ್ ಪೇಪರ್ಗಳಲ್ಲಿ ಓದಿ ರೋಸಿ ಹೋಗಿತ್ತು. ಇನ್ನು ಬೆಳಗ್ಗೆ ಎದ್ದರೆ ನಮಗೆ ಪತ್ರಿಕೆಗಳನ್ನು ತೆಗೀತಕ್ಕಂಥದ್ದೇ ಒಂದು ದೊಡ್ಡ ಸಾಹಸ ಆಗಿತ್ತು. ಇನ್ನು ಅಂಥದ್ರಲ್ಲಿ ಇತ್ತೀಚೆಗೆ ಕಳೆದ 3 ವರ್ಷದಲ್ಲಿ ಎಂತಹ ದೊಡ್ಡ ಸ್ಥಿತ್ಯಂತರ ಉಂಟಾಗಿದೆ. ಅದು ಮೋದಿಯವರ ನಾಯಕತ್ವಕ್ಕೋಸ್ಕರ ಉಂಟಾಗಿರ್ತಕ್ಕಂಥ ಸ್ಥಿತ್ಯಂತರ. ಮೋದಿಯವ್ರನ್ನ ಭೇಟಿ ಆದ್ದರಿಂದ ನಾನು ಬಹಳ ಮಟ್ಟಿಗೆ ಪ್ರಭಾವಿತನಾದೆ. ಮೋದಿಯವ್ರನ್ನ ಭೇಟಿಯಾಗಿದ್ರ ಇತ್ತೀಚಿನ ದಿನಗಳಲ್ಲಿ? ಈಗ ಭೇಟಿಯಾಗ್ತೀರಾ ಮುಂದಿನ ದಿನಗಳಲ್ಲಿ? ಅವ್ರದ್ದೇ ಪಕ್ಷ ಸೇರಿದ್ದೀರಿ? ಹೌದು, ಅವ್ರ ಪಕ್ಷ ಸೇರಿದ್ದೇನೆ. ಸಾಧ್ಯ ಆದರೆ ಭೇಟಿ ಆಗ್ತೀನಿ. ಅವರಿಗೆ ಪಾರ್ಲಿಮೆಂಟು ಮತ್ತಿತರ ಕಮಿಟ್ಮೆಂಟ್ಸ್ ಇದೆ ಅವರಿಗೆ. ಅರೆ ಕೃಷ್ಣ ಅವರೇ, ನೀವು ಝೀರೋ ಟಾಲರೆನ್ಸ್ ಫಾರ್ ಕರಪ್ಷನ್ ಅಂದ ತಕ್ಷಣ ಕರ್ನಾಟಕದಲ್ಲಿ ನೀವು ಬಿ ಜೆ ಪಿ ನಾಯಕರಾಗಿ ಸೇರ್ತಾ ಇದ್ದೀರಿ. ಬಿ ಜೆ ಪಿ ಕರ್ನಾಟಕದಲ್ಲಿ, ಯಾಕಂದರೆ 2004ರಲ್ಲಿ ನಿಮ್ಮ ಅಧಿಕಾರಾವಧಿ ಮುಗಿದ ತಕ್ಷಣ ಕರ್ನಾಟಕ ಒಂದು ರೀತಿಯಾಗಿರ್ತಕ್ಕಂಥ ಕರಪ್ಟ್ ಸ್ಟೇಟ್ ಅನ್ನುವ ರೀತಿಯಲ್ಲಿ ದೇಶದಾದ್ಯಂತ ಹೆಸರುವಾಸಿಯಾಗಿದ್ದು ಬಿ ಜೆ ಪಿಯ ಕಾರಣದಿಂದ. ಅಲ್ಲಿ ಹೇಗೆ ಅದನ್ನು ನೀವು ನಿಭಾಯಿಸ್ತೀರಿ ಅಂತಕ್ಕಂಥದ್ದು? ಯಾಕಂದರೆ ಯಡಿಯೂರಪ್ಪನವರ ಹೆಸರು ಹೇಳಿದ ತಕ್ಷಣ ಅನೇಕ ಬಾರಿ ಈಗ ಅವರ ಮೇಲೆ ಕೇಸ್ ಅಕ್ವಿಟ್ ಆಗಿದ್ದರೂ ಕೂಡ ಯಡಿಯೂರಪ್ಪ ಅಂದ ತಕ್ಷಣ ಒಂದು ರೀತಿ ಕ್ಲೀನ್ ಇಮೇಜ್ ಇಲ್ಲ ಅಂತಕ್ಕಂಥ ಮಾತುಗಳು ಕೇಳಿಬರ್ತವೆ. ನೀವು ಒಂದು ಕಡೆ ಝೀರೋ ಟಾಲರೆನ್ಸ್ ಫಾರ್ ಕರಪ್ಷನ್ ಅಂತೀರಿ, ಕರ್ನಾಟಕದ ಬಿ ಜೆ ಪಿ ನಾಯಕರ ಜೊತೆ ಪ್ರಚಾರ ಆರಂಭಿಸಿದ ತಕ್ಷಣ ಎಲ್ಲೋ ಒಂದು ಕಡೆ ದ್ವಂದ್ವ ಇದೆ ಅಂತ ಶುರುವಾಗುತ್ತೆ. ಏನೇ ದ್ವಂದ್ವಗಳಿರಲಿ, ಅಲ್ಟಿಮೇಟ್ಲಿ ಈಗ ನನ್ನ ಮೇಲೂ ಒಂದು ಕೇಸು ಯಾರೋ ಒಬ್ಬರು ಹಾಕಿದರು. ಅದು ಸುಪ್ರೀಂ ಕೋರ್ಟ್ಗೆ ನಾನೇ ತಗೊಂಡೋಗಿದ್ದೀನಿ. ಅದು ಈ ತಿಂಗಳು 29ನೇ ತಾರೀಕಿದೆ. ಸೊ ಆದ್ದರಿಂದ ಆಡಳಿತದಲ್ಲಿ ಇರತಕ್ಕಂಥವ್ರ ಮೇಲೆ ನಾನಾ ವಿಧವಾದಂಥ ಆಪಾದನೆಗಳು ಬರ್ತವೆ. ಆ ಆಪಾದನೆಗಳು ಬಂದಾಗ ಆಪಾದನೆಗಳಿಗೆ ಸಮರ್ಥನೆ ಇರಬೇಕು, ಇಲ್ಲದೇ ಇದ್ದರೆ ಆಪಾದನೆಗಳನ್ನು ಸಾರಸಗಟು ನಿರಾಕರಣೆ ಮಾಡಬೇಕು. ನನ್ನ ಮೇಲೆ ಬಂದಿದ್ದಂಥ ಆಪಾದನೆಯನ್ನು ನಾನು ಸಾರಸಗಟು ನಿರಾಕರಣೆ ಮಾಡಿದೆ. ಆದರೆ ಅದು ಯಾವುದೋ ಒಂದು ಟೆಕ್ನಿಕಲ್ ಪಾಯಿಂಟಲ್ಲಿ ಇವತ್ತು ಸುಪ್ರೀಂ ಕೋರ್ಟಲ್ಲಿದೆ. ಈ ತಿಂಗಳ ಕೊನೆಯಲ್ಲಿ ಅದು ಇತ್ಯರ್ಥ ಆಗಬಹುದು ಅಂತಕ್ಕಂಥ ಆಶಾಭಾವನೆ ಇದೆ ನನಗೆ. ಆದ್ದರಿಂದ ಕೋರ್ಟ್ನಲ್ಲಿ ಈ ಯಡಿಯೂರಪ್ಪನವ್ರ ಮೇಲಾಗಲಿ, ಮತ್ತೊಬ್ಬರ ಮೇಲಾಗಲಿ, ಸಿದ್ದರಾಮಯ್ಯನವ್ರ ಮೇಲಾಗಲಿ
ಇಂಥ ಇಶ್ಯೂಸ್ ಬಂದಾಗ ಕೋರ್ಟ್ ಏನು ತೀರ್ಮಾನ ಕೊಡ್ತದೆ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿ. ಆದರೆ ಪರ್ಸೆಪ್ಷನ್ ನೀವೇ ಅನೇಕ ಬಾರಿ ಹೇಳಿದ್ರಿ, ಯಾಕಂದರೆ ನನಗೆ ನೆನಪಿದೆ ನೀವು ವಿದೇಶಾಂಗ ಸಚಿವರಾಗಿದ್ದಾಗ ಕರ್ನಾಟಕದ BJP ಸರ್ಕಾರವನ್ನು ತುಂಬ ಕಟುವಾಗಿ ಟೀಕಿಸ್ತಾ ಇದ್ರಿ. ಪರ್ಸೆಪ್ಷನ್ ವೈಸ್ BJP ಕರ್ನಾಟಕ ಒಂದು ರೀತಿಯ ಕರಪ್ಟ್ ಪಾರ್ಟಿ ಅನ್ನುವ ಪರ್ಸೆಪ್ಷನ್ ಇದೆ. ನೀವು ಇಲ್ಲಿ ಝೀರೋ ಟಾಲರೆನ್ಸ್ ಫಾರ್ ಕರಪ್ಷನ್ ಅಂತಕ್ಕಂಥದ್ದನ್ನು ಹೇಳಿದಾಗ ಈಗ ನಾನು ಈ BJP ಝೀರೋ ಟಾಲರೆನ್ಸ್ ಆಫ್ ಕರಪ್ಷನ್ ಕಳೆದ 3 ವರ್ಷದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಏನು ಒಂದು ಸ್ವರೂಪ ಅವರು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆ ಪ್ರಯತ್ನವನ್ನು ನಾನು ಮೆಚ್ಚಿದ್ದೇನೆ. ನೀವು ಮುಂದಿನ 2018 ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಪ್ರಚಾರಕ್ಕೆ ಸೀಮಿತಗೊಳ್ತಿರೋ ಅಥವಾ ಚುನಾವಣೆಗೆ ನಿಲ್ತಕ್ಕಂಥ ಚುನಾವಣೆಗೆ ನಿಲ್ಲುವ ಯೋಜನೆಯೂ ಇಲ್ಲ, ಇಷ್ಟನೂ ಇಲ್ಲ, ಆಕಾಂಕ್ಷೆನೂ ಇಲ್ಲ. ಅವ್ರು ನಿಲ್ಲು ಅಂದ್ರು ನಾನು ನಿಲ್ಲೋದಿಲ್ಲ. ನಿಮ್ಮ ಮಗಳು ಶಾಂಭವಿ ಚುನಾವಣೆಗೆ ನಿಲ್ತಾರೆ, ಇಲ್ಲ ಅಳಿಯ ಸಿದ್ಧಾರ್ಥ ಚುನಾವಣೆಗೆ ಇಲ್ಲ. ಅನೇಕ ಸುದ್ದಿಗಳು ಹರಿದಾಡ್ತಾರೆ. ಸುದ್ದಿಗಳು ಕೆಲವರು ಉದ್ದೇಶಪೂರ್ವಕವಾಗಿ ಹುಟ್ಟಾಕ್ತಾರೆ. ನನ್ನ ಮಗಳು ನನ್ನ ಜೊತೆಲೇ ಇದ್ದಾಳೆ. ಅವಳಿಗೆ ಕೇಳಿದ್ರೆ ಹೇಳ್ತಾಳೆ ಅವಳು, ರಾಜಕಾರಣ ಅಂದರೆ ಎಷ್ಟರ ಮಟ್ಟಿಗೆ ಇಷ್ಟ ಅವಳಿಗೆ ಅಂತ. ಸೊ ಅದರಿಂದ ಅವಳು ರಾಜಕಾರಣಕ್ಕೆ ನನ್ನ ಜೊತೇಲಿ ಟೂರ್ ಮಾಡಿದ್ಲು. ಯಾಕೆಂದರೆ ನನ್ನ ಆರೋಗ್ಯ ನೋಡ್ಕೋದಕ್ಕೋಸ್ಕರ ನನ್ನ ಜೊತೆಲಿ ಟೂರ್ ಮಾಡ್ತಿದ್ಲು ಯಾವುದೋ ಒಂದು ಚುನಾವಣೆಯಲ್ಲಿ. ಆಗಲಿಂದ ಶುರುವಾಯಿತು ಅವಳು ರಾಜಕಾರಣಕ್ಕೆ ಬರ್ತಾಳೆ ಅಂತೇಳಿ. ನಾನು ಕೇಳಿದೆ ಅವಳನ್ನ, ರಾಜಕಾರಣಕ್ಕೆ ಬರ್ತೀಯಮ್ಮ ಅಂತ. ಇಲ್ಲ ಅಂದ್ಲು. ಕೃಷ್ಣ ಅವರೇ, ನೀವು ಪಕ್ಷ ಬಿಟ್ಟಾಗ ನನಗೆ ನೆನಪಿದೆ JDS ನಾಯಕರಲ್ಲೂ ಕೂಡ ಒಂದು ರೀತಿಯ ಉತ್ಸಾಹ ಇತ್ತು. ಎಲ್ಲಿ ಕೃಷ್ಣ ಅವರು JDSಗೆ ಬಂದುಬಿಡ್ತಾರೋ, ದೇವೇಗೌಡರ ವೈಮನಸ್ಸನ್ನು ಮರೆತು JDS ಕಡೆ ಬಿಡ್ತಾರೋ ಅಂತಕ್ಕಂಥದ್ದು. ನಿಮಗೆ ಪ್ರಾದೇಶಿಕ ಪಕ್ಷಗಳ ಬಗ್ಗೆ ಒಲವಿಲ್ವಾ? ಪ್ರಾದೇಶಿಕ ಪಕ್ಷಗಳು ಅವರ ಕೆಲಸವನ್ನು ಮಾಡ್ತವೆ, ಏನು ಅವ್ರದ್ದು ಸದುದ್ದೇಶದಿಂದ ಕೂಡಿರ್ತಕ್ಕಂಥ ಪಕ್ಷಗಳು ಇರ್ತವೆ. ಸೊ ಆದರೆ ನನ್ನ ಚಾಯ್ಸ್ ನ್ಯಾಷನಲ್ ಪಾರ್ಟೀಸ್. 2018 ಚುನಾವಣೆ, ಯಾಕಂದರೆ ನಿಮಗೊಂದು ಸುದೀರ್ಘ 5 ದಶಕಗಳ ಒಂದು ಅನುಭವ ಇದೆ. 18 ಚುನಾವಣೆ ಬಗ್ಗೆ ಏನು, ವಾಟ್ಸ್ ಯುವರ್ ಅಸೆಸ್ಮೆಂಟ್, ಪೊಲಿಟಿಕಲ್ ಅಸೆಸ್ಮೆಂಟ್? ಬರ್ತದಲ್ಲ, ಜನಗಳು ತೀರ್ಮಾನ ಕೊಡ್ತಾರೆ, ನಾವು ನೀವು ನೋಡ್ತೀವಿ. ಸೊ ಅದರಿಂದ ಈಗಲೇ ಅಸೆಸ್ಮೆಂಟ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಐ ಸಿ ರೈಟಿಂಗ್ ಆನ್ ದ ವಾಲ್. What is the writing on the wall? In bold letters, What is the writing on the wall? Well, you will see it. ಥ್ಯಾಂಕ್ ಯು ಎಂ ಕೃಷ್ಣ ಅವರೇ, ಇಷ್ಟೊತ್ತು ಸಮಯ ನೀಡಿದ್ದಕ್ಕಾಗಿ. ನಿಮ್ಮ ಜೊತೆ ಇಟ್ಸ್ ಅ ಪ್ಲೆಜರ್ ಸ್ಪೀಕಿಂಗ್ ಟು. ಇವಿಷ್ಟು ಈಗಷ್ಟೇ ನಿನ್ನೆ ಅಷ್ಟೇ ಅಮಿತ್ ಶಾ ಅವರ ಒಂದು ಸಮ್ಮುಖದಲ್ಲಿ BJP ಸೇರ್ಪಡೆಯಾಗಿರ್ತಕ್ಕಂಥ ದೇಶದ ಅತ್ಯಂತ ಹಿರಿಯ ರಾಜಕಾರಣಿ ಎಂ ಕೃಷ್ಣ ಅವರ ಮನದಾಳದ ಮಾತುಗಳು. ಇಲ್ಲಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಯುತ್ತದೆ. ನಮಸ್ಕಾರ.